ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಕೈಯಲ್ಲಿ ಸ್ಯಾಮ್ಸಂಗ್ ಕಂಪನಿಯ ಗ್ಯಾಲಕ್ಸಿ A9 ಟ್ಯಾಬ್ ಪ್ಲಸ್ ಇದೆ. ಇದ್ರ ಬಗ್ಗೆ ಆಗಲೇ ನಾನು ವಿಡಿಯೋ ಮಾಡಿದ್ದೆ, ಅನ್ಬಾಕ್ಸಿಂಗ್ ವಿಡಿಯೋ. ಅದು ನೀವು ಇನ್ನೂ ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಈ ಟ್ಯಾಬ್ ತೊಗೊಂಡು ನಾನು ಈಗಾಗಲೇ 1 ಮಂತ್ ಆಗಿದೆ. 1 ಮಂತ್ ಆದಮೇಲೆ ಇದ್ರ ಬಗ್ಗೆ ರಿವ್ಯೂ ಹೇಳ್ತೀನಿ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ಏನು ಎತ್ತ ಅಂತ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ. ಈಗಾಗಲೇ ಇದು ತೊಗೊಂಡು 1 ಮಂತ್ ಆಗಿದೆ. ಈ ಟ್ಯಾಬು ಗ್ಯಾಲಕ್ಸಿ A9 ಪ್ಲಸ್ ಏನಿದೆ ಇದು ತೊಗೊಂಡು 1 ಮಂತ್ ಆಗಿದೆ. ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಅಂದರೆ ಫ್ಯೂಚರ್ಸ್ ಏನಂತ ಗೊತ್ತಿರಲ್ಲ, ಅದನ್ನು ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಟೋಟಲ್ ರೆಸಲ್ಯೂಷನ್, ಸ್ಕ್ರೀನ್ ರೆಸಲ್ಯೂಷನ್ ಬಂದುಬಿಟ್ಟು 11 ಇಂಚಸ್ ಇದೆ. ನೀವು ನೋಡ್ಕೋಬೋದು, ಒಳ್ಳೆ ಪ್ರೀಮಿಯಮ್ ಲುಕ್ ಇದೆ. ಆಮೇಲೆ ಸ್ಟೋರೇಜ್ ಬಂದುಬಿಟ್ಟು 128 GB. ಇದ್ರ ಬ್ಯಾಟ್ರಿ ಬಂದುಬಿಟ್ಟು 7040 mAh ಬ್ಯಾಟ್ರಿ, ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಇದೆ. ಕ್ಯಾಮ್ರಾ ಬಂದುಬಿಟ್ಟು ಬ್ಯಾಕಲ್ಲಿ 8 ಮೆಗಾ ಪಿಕ್ಸೆಲ್ ಇದೆ, ಫ್ರಂಟಲ್ಲಿ 5 ಮೆಗಾ ಪಿಕ್ಸೆಲ್ ಇದೆ. ಪ್ರೊಸೆಸರ್ ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 695 ಅಂತ. ಓಕೆನಾ? ಈಗ ನಾನು ಇದು ಡೈರೆಕ್ಟಾಗಿ ರಿವ್ಯೂ ಹೇಳ್ತೀನಿ, ಯಾವ ಥರ ಇದೆ, ಏನು ಎತ್ತ ಅಂತ. ಗೇಮಿಂಗ್ ಯಾರು ಇರ್ತಾರಲ್ಲ ಇಂಟ್ರೆಸ್ಟ್, ಅಂಥವರಿಗೆಲ್ಲ ಭಾಳನೇ ಸಖತ್ತಾಗಿದೆ. ನಾನು ಗೇಮೂ ಆಡಿದ್ದೀನಿ ಇದರಲ್ಲಿ. ಒಳ್ಳೆ ಪ್ರೀಮಿಯಮ್ ಆಗಿದೆ, ಅಂದರೆ ಸ್ಮೂತಾಗಿದೆ. ಮೇನ್ ಥಿಂಗ್ ಪ್ರೊಸೆಸರ್ ಎಲ್ಲ ಸ್ಲೋ ಆಗಿದೆ, ಅಂದರೆ ಕೂಲಾಗಿದೆ. ಯಾವುದೇ ಹ್ಯಾಂಗಿಂಗ್ ಏನು ಆಗ್ತಿಲ್ಲ ಈಗ 1 ಮಂತಲ್ಲಿ. ಬಟ್ ನೆಕ್ಸ್ಟ್ ಫ್ಯೂಚರಲ್ಲಿ ಹೆಂಗೋ ಗೊತ್ತಿಲ್ಲ. ಬಟ್ ಈ 1 ಮಂತಲ್ಲಿ ಹ್ಯಾಂಗಿಂಗ್ ಆಗೋದು ಏನೂ ಆಗಿಲ್ಲ. ಆಮೇಲೆ ಈ ಟ್ಯಾಬ್ನ ಇನ್ನೊಂದು ಮೇನ್ ಥಿಂಗ್ ಏನಂತಂದರೆ 5G ಸಪೋರ್ಟ್ ಮಾಡುತ್ತೆ ವಿತ್ ಸಿಮ್. ನೀವು 5G ನೆಟ್ವರ್ಕ್ ಸಿಮ್ ಹಾಕೋಬೋದು. ಆಮೇಲೆ ವೈಫೈನೂ 5G ಸಪೋರ್ಟ್ ಮಾಡುತ್ತೆ. ಯಾಕಂತಂದರೆ ನಾನು ಡೈಲಿ ಯೂಸ್ ಮಾಡ್ತಿರೋದು 5G ವೈಫೈ. ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಇದಕ್ಕೆ 5Gನೇ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀನಿ. ಯಾವುದೇ ನನಗೆ ಹ್ಯಾಂಗಿಂಗ್ ಆಗಲಿ ಏನೇ ಆಗಲಿ ಏನೋ ಅಷ್ಟೇನು ಪ್ರಾಬ್ಲಮ್ ಅಂತೂ ಏನು ಕಂಡಿಲ್ಲ. ಆಮೇಲೆ ಬ್ಯಾಟ್ರಿ ಪಿಕಪ್ ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಅಲ್ಲಿ ಸಾಟರ್ಡೆ ಸಂಡೇ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಒಂದು ಸರಿ ಬೆಳಿಗ್ಗೆ ಚಾರ್ಜ್ ಮಾಡ್ತೀನಿ. ನಾನು ಚಾರ್ಜ್ ಮಾಡೋದು ಆಲ್ಮೋಸ್ಟ್ ಅಲ್ಲೂ 2 ತಾಸು ಆ ಥರ ಮಾಡ್ತೀನಿ. 2-2.5 ತಾಸು ಆಗುತ್ತೆ ಫುಲ್ಲಿ ಚಾರ್ಜ್ ಆಗೋಕ್ಕೆ. ಬೆಳಿಗ್ಗೆ ಏನಾದರೂ ಚಾರ್ಜ್ ಮಾಡಿದೆ ಅಂತಂದರೆ ನಾನು ನೋಡೋದು ಮೂವೀಸ್ ನೋಡ್ತೀನಿ, ಆಮೇಲೆ ಫೋಟೋಸ್ ಎಡಿಟ್ ಇದರಲ್ಲೇ ಮಾಡೋದು ಇದೆಲ್ಲ. ಆಮೇಲೆ ವೈಫೈ ಕಂಟಿನ್ಯೂ ಕನೆಕ್ಟ್ ಮಾಡೇ ಇರ್ತೀನಿ ಇದಕ್ಕೆ. ನಮ್ಮದು ಹಾಸ್ಟೆಲಿಂದ ಏನು 5G ಇದೆಯಲ್ಲ ಅದಕ್ಕೆ ಕಂಟಿನ್ಯೂ ಕನೆಕ್ಟ್ ಮಾಡೇ ಇರ್ತೀನಿ. ಈವ್ನಿಂಗ್ ಮಾರ್ನಿಂಗ್ ಏನಾದರೂ 11 ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ ಅಂತಂದರೆ ಈವ್ನಿಂಗ್ 7 or 6 o'clockವರೆಗೂ ಅದು ಬಂದೇ ಬರುತ್ತೆ ಈಸಿಯಾಗಿ. ಇದು ಒಂದು ಪರ್ಫಾರ್ಮೆನ್ಸ್ ಲೈವಾಗೇ ತಿಳಿಸ್ತಿದ್ದೀನಿ ನಿಮಗೆ. ಡೈಲಿ ಯೂಸ್ ಮಾಡಿದರೆ ಅದೇನು ಗೊತ್ತಿಲ್ಲ. ನಾನು ವೀಕ್ಲಿ 2 ಟೈಮ್ಸ್ ಆ ಥರ ಯೂಸ್ ಮಾಡ್ತಿದ್ದೀನಿ. ಡೈಲಿನೂ ಆಲ್ಮೋಸ್ಟ್ ಅಲ್ಲಿ 1 hour ಆ ಥರ ಯೂಸ್ ಮಾಡ್ತಿದ್ದೀನಿ. ಅಂದರೆ ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡೋದಾಗಿದ್ದರೆ ಈ ಥರ ಇದೆ ಬ್ಯಾಟ್ರಿ ಒಂದು ಚೇಂಜಸ್. ಆಮೇಲೆ ಯಾರಾದರೂ ಈ ಡಯಾಗ್ರಾಮಲ್ಲಿ ಅಂದರೆ ಡ್ರಾಯಿಂಗಲ್ಲಿ ಎಕ್ಸ್ಪರ್ಟ್ಸ್ ಇದ್ದರೆ ಅಂಥವರಿಗೆ ಒಳ್ಳೆ ಟ್ಯಾಬ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಟ್ಯಾಟೋಸ್ ಎಲ್ಲ ಹಾಕ್ತಿರ್ತಾರೆ, ಅವ್ರ ಹತ್ರನೂ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಡಯಾಗ್ರಾಮ್ ಡ್ರಾಯಿಂಗ್ಸ್ ಎಲ್ಲ ಹಾಕ್ತಿರ್ತಾರಲ್ಲ ಅವರಿಗೂ ಒಳ್ಳೆ ಟ್ಯಾಬ್ ಅಂತಲೇ ಹೇಳ್ಬೋದು. ಬಟ್ ಮೇನ್ ಥಿಂಗ್ ಒಂದೇ ಒಂದು ನೆಗೆಟಿವ್ ಏನಂತಂದರೆ ಈ ಒಂದು ಟ್ಯಾಬಲ್ಲಿ ನಾವೇನು ಪೆನ್ ಯೂಸ್ ಮಾಡ್ತೀವಲ್ಲ ಆ ಪೆನ್ನನ್ನು ಕೊಟ್ಟಿಲ್ಲ. ಅದು ನಾವು ಆಲ್ಟರ್ನೇಟಾಗಿ ಸಪ್ರೇಟಾಗಿ ತೊಗೋಬೇಕು. ಅದು ನಾನು ಇನ್ನೂ ತೊಗೊಂಡಿಲ್ಲ, ತೊಗೋಬೇಕು. ಅದನ್ನು ತೊಗೊಂಡು ನಿಮ್ಮ ಮುಂದೆ ಅದ್ರದ್ದು ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಯಾವುದು ಚೆನ್ನಾಗಿದೆ ಏನು ಅಂತ. ಒಳ್ಳೆ ಪ್ರೀಮಿಯಮ್ ಆಗಿದೆ. ಈ 1 ಮಂತಲ್ಲಿ ನನಗೆ ಯಾವುದೇ ಥರ ಪ್ರಾಬ್ಲಮ್ ಏನಾಗಿಲ್ಲ, ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಿದ್ದೀನಿ. ಅದು ಮೇನ್ ಎಸ್ಪೆಷಲಿ 5Gಗಂತೂ ಯಾವುದೇ ಥರ ಏನು ಹ್ಯಾಂಗಿಂಗ್ ಆಗೋದು ಒಂದೊಂದು ಸರಿ ನನ್ನ ಫೋನೇ ಆಗ್ತಿರುತ್ತೆ 5Gಗೆ. ಬಟ್ ಇದ್ರ ಕಡೆಯಿಂದ ಅಂತೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ನಾನು ಏನು ಹೇಳ್ತೀನಿ ಅಂತಂದರೆ ಇದ್ರ ಜೊತೆ ಈಗ ಇದಕ್ಕೆ ಆ್ಯಕ್ಚುಲಿ ಬ್ಯಾಕ್ ಕವರ್ ತೊಗೊಂಡಿದ್ದೀನಿ. ಈ ಥರ ಬ್ಯಾಕ್ ಕವರ್ ತೊಗೊಂಬಿಡಿ. ಬ್ಯಾಕ್ ಕವರ್ ಏನಾದರೂ ತೊಗೊಂಡ್ರೆ
ಸ್ಕಿಪ್ ಆಗಲ್ಲ. ನಿಮಗೆ ಒಂದು ನಿಮಿಷ ತೋರಿಸ್ತೀನಿ. ಈ ಥರ ಇರುತ್ತೆ. ನೀವು ಹೆಂಗಾದರೂ ಯೂಸ್ ಮಾಡ್ಕೋಬೋದು. ಈ ಥರ ಕೈಯಲ್ಲಿ ಎಲ್ಲ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಇರುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಇದಕ್ಕೆ ರಬ್ಬರ್ ಕೊಟ್ಟಿದ್ದಾರೆ. ಈ ಥರ ಇದೇನಿದೆಯಲ್ಲ, ಈ ಥರ ರಬ್ಬರ್. ಈ ಬ್ಯಾಕ್ ಕವರ್ ಬಂದುಬಿಟ್ಟು 500 ಸಮಥಿಂಗ್ 490 ಆಯಿತು. ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ನಾನು. ಕವರ್ ಮಾತ್ರ ಕಂಪಲ್ಸರಿ ತರಿಸ್ಕೊಳ್ಳಿ. ಆಮೇಲೆ ಇದಕ್ಕೇನಾದರೂ ನೀವೇನಾದರೂ ಈ ಟ್ಯಾಬ್ನ ತೊಗೊಂಡ್ರೆ ಫಸ್ಟು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಳ್ಳಿ. ಇದಕ್ಕೇನು ಸ್ಕ್ರೀನ್ ಗಾರ್ಡ್ ಇದೆಯಲ್ಲ, ಸ್ಕ್ರೀನ್ ಗಾರ್ಡ್ ಫಸ್ಟ್ ಹಾಕ್ಸ್ಕೊಳ್ಳಿ. ಯಾಕಂತಂದರೆ ಸ್ಕ್ರಾಚಸ್ ಬೀಳೋ ಚಾನ್ಸ್ ಇರುತ್ತೆ ಬೇಗನೆ, ಆಮೇಲೆ ಡಸ್ಟ್ ಫಾರ್ಮ್ ಆಗುತ್ತೆ. ಸೊ ಹಂಗಾಗಿನೇ ಆದಷ್ಟು ಬೇಗನೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಈ ಥರ ಒಂದು ಕವರ್ ತಗೊಳ್ಳಿ, ಸೇಫಾಗಿರುತ್ತೆ. ಓಕೆನಾ? ಇದು ನನ್ನ ವೈಯಕ್ತಿಕ ರಿವ್ಯೂ ಇದ್ರ ಬಗ್ಗೆ. ಈ ಒಂದು ತಿಂಗಳಲ್ಲಿ ನಾನೇನು ಯೂಸ್ ಮಾಡಿದ್ದೀನಿ, ಇದು ಗೇಮಿಂಗ್ ಪರ್ಪಸ್ಗೆ, ಆಮೇಲೆ ಬಿಸ್ನೆಸ್ ಪರ್ಪಸ್ಗೆ, ಸ್ಟಡಿ ಪರ್ಪಸ್ಗೆ ಸೂಪರಾಗಿದೆ ಅಂತಲೇ ಹೇಳ್ತೀನಿ. ನನ್ನ ಒಂದು ವೈಯಕ್ತಿಕ. ಕೆಲವೊಬ್ರು ಏನಾದರೂ ಇಶ್ಯೂಸ್ ಏನಾದರೂ ಫೇಸ್ ಮಾಡಿದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡ್ರಪ್ಪ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.